समस्तो भजन पूजन समर्पयामि हरेतो विरोधाच्च विष्णुरूपाय वै नमो निराधं दर्शयामि आचमनं नमस्करोमि भारत जननी तनुजाते जय हे कर्नाटक माते जय सुंदर नदी वनगणनाडे ಗಿಡದ ಒಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಈ ಒಂದು ಸಂತಸದ ಸಂಗತಿಯಲ್ಲಿ ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಯಶಸ್ವಿ ಮಾಡಬೇಕೆಂದು ನಾಗರಿಕ ಬಂಧುಗಳಲ್ಲಿ ಆರ್ನೂರ 67 ಅಧಿಕಾರಿಗಳಲ್ಲಿ ಕೇವಲ 260 ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು 400 ಪೋಸ್ಟ್ಗಳು ಫಿಲಪ್ ಆಗಬೇಕು. 450 ಸುಪ್ರೀಂ ಕೋರ್ಟ್ನಲ್ಲಿ ಕೆಲವು ಬಿದ್ದಿದೆ, KPSCನಲ್ಲಿ ಕೆಲವು ಬಿದ್ದಿದೆ. ಹೀಗಾಗಿ ಅಧಿಕಾರಿಗಳ ಕೊರತೆ ಇದ್ರೂ ಕೂಡ ಇವತ್ತಿನ ದಿವಸ ನಮ್ಮ ಕೃಷ್ಣಾರೆಡ್ಡಿ ಅವರು ನಿಮಗೆಲ್ಲ ಗೊತ್ತಿದೆ, ಉಪಸಭಾಪತಿ ಆಗೋದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ, ನನಗೆ ಅಧಿಕಾರ ಬೇಡ ಅಂತ ಹೇಳಿದ್ರು. ನಾವೆಲ್ಲರೂ ಕೂಡ ಒತ್ತಾಯ ಮಾಡಿ ಅವರನ್ನ ಒಪ್ಪಿಸಿದ್ವಿ. ಕೆಲವರೆಲ್ಲ ಅಧಿಕಾರ ಬೇಕು, ಕುರ್ಚಿ ಬೇಕು ಅಂತ ಹೇಳಿ ಕುಣಿದಾಡುವಂಥ ಕಾಲದಲ್ಲಿ ನಿಮಗೆ ಒಳ್ಳೆಯ ಕುರ್ಚಿ ಕೊಡ್ತೀವಿ, ಅಧಿಕಾರ ಕೊಡ್ತೀವಿ, ನೀವು ಕುಡ್ಕೊಂಡು ಅಧಿಕಾರ ಮಾಡಿ ಅಂದರೆ ನನಗೆ ಬೇಡ, ಈ ವಯಸ್ಸಿನಲ್ಲಿ ನನಗೆ ಇದು ಬೇಡ ಅಂತ ಹೇಳಿದ್ರು. ಆದರೆ 2ನೇ ದಿವಸದಲ್ಲಿ ಅವರು ವಿಧಾನಸಭೆಯ ಮಾಜಿ ಪ್ರಧಾನಿ ಸನ್ಮಾನ್ಯ ದೇವೇಗೌಡರು ಆಶ್ಚರ್ಯಚಕಿತರಾಗಿ ಅವರಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿದ್ದಾರೆ. ಈ ವಯಸ್ಸಿಗೆ ನೀನು ಚೆನ್ನಾಗಿ ನೀನು ಸಭಾ ನಡವಳಿಕೆ ನಡೆಸಿದೆಯ, ನೀನು ಮುಂದೆ ಒಳ್ಳೆಯದಾಗಲಿ, ಇನ್ನೂ ಉನ್ನತ ಸ್ಥಾನಮಾನ ನಿನಗೆ ಕಾದಿದೆ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಸರ್ಟಿಫಿಕೇಟ್ ತರಬೇಕು, ಅಲ್ಲಿ ತಂದಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಆ ಟೆಸ್ಟಿಂಗ್ ಟ್ರ್ಯಾಕು ಇಲ್ಲೇ ಮಾಡಿಕೊಡ್ತೀನಿ.
ಮತ್ತೆ ಸಾರಿಗೆ ಕಚೇರಿಯ ಕಟ್ಟಡವನ್ನು ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಸರ್ಕಾರಿ ಜಾಗವನ್ನು ಗುರುತಿಸಿ ಒಂದು 6 ಎಕರೆಯಿಂದ 8 ಎಕರೆವರೆಗೆ ಕೊಟ್ಟರೆ ಇಲ್ಲೇ ಒಂದು ಟೆಸ್ಟಿಂಗ್ ಟ್ರ್ಯಾಕು ಮತ್ತೆ ಸಾರಿಗೆ ಕಚೇರಿ ಎರಡನ್ನೂ ಕೂಡ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಇವತ್ತು ನಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಕೃಷ್ಣಾರೆಡ್ಡಿ ಅವರಿಗೆ ಭರವಸೆ ಕೊಡ್ತೀನಿ. ನೀವೆಲ್ಲ ಸ್ವೀಕರಿಸಬೇಕಾಗಿ ಈ ಕಚೇರಿಗೆ ಮೊದಲಿಗರಾಗಿರುತ್ತಾರೆ. ಅವರಿಗೆ ಈ ಒಂದು ಸಮಾರಂಭದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ. ಚೈತ್ರ ಬಂದು ಸ್ವೀಕರಿಸಬೇಕು. ಇವರಿಗೆಲ್ಲರಿಗೂ ಈ ಒಂದು ನೂತನ ಸಹಾಯಕ ಸಾರಿಗೆ ಕಚೇರಿಯ ಉದ್ಘಾಟನೆಯ ಸಂದರ್ಭದಲ್ಲಿ ಮೊದಲಿಗರು ತಮ್ಮ ಬಹುಶಃ ಇವತ್ತು ನಾವು ಚಿಕ್ಕಬಳ್ಳಾಪುರ ಆ ಒಂದು ಕೇಂದ್ರಕ್ಕೆ ಇವತ್ತು ನಾವು ಹೋಗ್ಬೇಕಾದ್ರೆ ಒಂದು ಕಾರಲ್ಲಿ ನಾವು ಹೋಗ್ಬೇಕಾದ್ರೆ ಕಡಿಮೆ ಅಂದ್ರೆ ಕೂಡ ಒಂದು 1000 ರೂಪಾಯಿ ಖರ್ಚಾಗ್ತಾ ಇದೆ. ದ್ವಿಚಕ್ರ ವಾಹನದಲ್ಲಿ ಹೋಗ್ಬೇಕಾದ್ರೆ 500 ರೂಪಾಯಿ ಖರ್ಚು ಬರ್ತಾ ಇದೆ. ಬಸ್ನಲ್ಲಿ ಹೋಗ್ಬೇಕಾದ್ರೆ ಒಂದು 150ರಿಂದ 200 ರೂಪಾಯಿ ಖರ್ಚಾಗ್ತಾ ಇದೆ. ಈ ರೀತಿ ನಾವು ಇವತ್ತು ಒಂದು LL ಮಾಡಿಸ್ಬೇಕಂದ್ರೆ ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಾಗಿತ್ತು. DL ಮಾಡಿಸ್ಬೇಕಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಾಗಿತ್ತು. ನಾವು ವಾಹನಗಳ ಒಂದು ನೋಂದಣಿ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ಕೂಡ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಾಗಿತ್ತು. ಹಲವಾರು ದಿನಗಳ ಕನಸುಗಳು ಇವತ್ತು ನಿಜವಾಗ್ಲೂ ಕೂಡ ಸಾರಿಗೆ ಸಚಿವರಾದಂಥ DC ತಮ್ಮಣ್ಣ ಅವರು ಇವತ್ತು ಸಾರ್ವಜನಿಕವಾಗಿ ಸಮರ್ಪಣೆ ಮಾಡಿದ್ದಾರೆ. ಹಾಗಾಗಿ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾರೆ. ಅವರು ಸಾರಿಗೆ ಸಚಿವರ ಒಂದು ಅಧಿಕಾರವನ್ನು ವಹಿಸಿಕೊಂಡಾಗ ನನಗೆ ವಿಧಾನಸೌಧದಲ್ಲಿ ಅನೌಪಚಾರಿಕವಾಗಿ ನಾವು ಮಾತನಾಡಬೇಕಾದ್ರೆ ನನ್ನ ಈ ಸಂದರ್ಭದಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಏನೇ ಕೆಲಸಗಳಿದ್ರು ಕೂಡ ನೀನು ಹೇಳಿದ ತಕ್ಷಣ ನಾನು ಮಂಜೂರು ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದೆ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ತಮ್ಮಣ್ಣ ಅವರಿಗೆ ಎಷ್ಟು ಒಂದು ಸಾಮಾಜಿಕ ಒಂದು ಸಾರ್ವಜನಿಕರ ಒಂದು ಕಳಕಳಿ ಇದೆ ಅನ್ನುವಂಥದ್ದನ್ನ ನಿಜವಾಗ್ಲೂ ಕೂಡ ನನಗೆ ಅರ್ಥ ಆಯ್ತು. ಅಷ್ಟೇ ಅಲ್ಲ, ಇವತ್ತು ಈ ಒಂದು ಸಾರಿಗೆ ಕಚೇರಿಯನ್ನ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಪ್ರವಾಸ ಮಂದಿರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತ ಸಂದರ್ಭದಲ್ಲಿ ನಾನು ಇಲ್ಲಿ ಡಿಪೋ ಇದೆಯಣ್ಣ ಅಂತ ಹೇಳಿದೆ, ತಿರುಗಿಸಿ ಅಂತ ಹೇಳಿದ್ರು. ಅಲ್ಲಿ ಹೋಗಿದ ತಕ್ಷಣ ಡಿಪೋನಲ್ಲಿ ಆ ಬಸ್ಗಳಿಗೆ ಫೀಡಿಂಗ್ಸ್ ಇನ್ನೊಂದು ಮತ್ತೊಂದು ಸಣ್ಣ ಅಂದ್ರೆ ಒಳಗಡೆ ಇರ್ತಕ್ಕಂಥ ಶೌಚಾಲಯ ನಿಜವಾಗ್ಲೂ ಕೂಡ ಅವರಲ್ಲಿ